ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಇವತ್ತು ಆ್ಯಕ್ಚುಲಿ ರಿತಿಕ್ಷನ್ನ ಸ್ಕೂಲಿಗೆ ಕಳಿಸಿ ಪಾಪುನ ಅತ್ತೆ ಕೈಯಲ್ಲಿ ಕೊಟ್ಟು ಬಂದಿದ್ದೀನಿ. ನಾವು ಸ್ವಲ್ಪ ಹೊಲ್ದ ಹತ್ರ ಬರೋಣ ಅಂತ ಬಂದಿದ್ದೆ. ಆ, ಕಾಯಿ ಇರಲಿಲ್ಲ ಮನೆಗೆ, ಹಾಗಾಗಿ ಸ್ವಲ್ಪ ಕಾಯಿ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಯಾಕೆಂದರೆ ಅವಾಗ ಬರೋಕ್ಕಾಗಲ್ವಲ್ಲ, ಹಾಗಾಗಿ ಒಂದು 10 ಡೇಸ್ 15 ಡೇಸಿಗೆ ಒಂದ್ಸಲ ಬರ್ತಾ ಇರ್ತೀನಿ ಹೊಲ್ದ ಹತ್ರ. ಕಾಯಿ ಕಿತ್ಕೊಂಡೋಗಿ ಇಟ್ಕೊಂಡ್ರೆ ನನಗೂ ಈಸಿ ಆಗತ್ತಲ್ವ. ಸೊ ಶಾಪಲ್ಲಿ ಇವಾಗ ಆ್ಯಕ್ಚುಲಿ 10 o'clockವರೆಗೂ ಶಾಪಲ್ಲಿದ್ದೆ. ಈಗ ಟೈಮ್ ಬಂದು 12:30. ಸೊ ತುಂಬ ಬಿಸಿಲಿದೆ ಹೊಲ್ದ ಹತ್ರ. ಪಾಪುನ ಮಲಗಿಸ್ಬಿಟ್ಟು ಬಂದಿದ್ದೀನಿ. ಈಗ ನಮಗೊಂದು ಸ್ವಲ್ಪ ಕಾಯಿ, ಹಾಗೆ ಅತ್ತೆಗೊಂದು ಸ್ವಲ್ಪ ಕಾಯಿ ತೊಗೊಂಬಂದಿದ್ದೀನಿ. ನೋಡ್ತಿರ್ಬೋದು, ಇದೇ ನಮ್ಮ ಹೊಲ ಆ್ಯಕ್ಚುಲಿ. ಇದೆಲ್ಲ ನಮ್ಮ ಮಾವ ಹಾಕಿರೋದು. ಗಿಡಗಳು ತುಂಬ ಹಾಕಿದ್ದಾರೆ, ತೆಂಗಿನ ಸಸಿ ಎಲ್ಲ. ಪಾಪ ನಾವಂತೂ ಸೋಂಬೇರಿಗಳು ಅಂತ ಗೊತ್ತು. ನೋಡಿ ಎಷ್ಟು ಚೆನ್ನಾಗಿ ಗಿಡ ಬಂದಿದೆ. ಇದೇ ಗಿಡದಲ್ಲಿ ಇವಾಗ ಕಾಯೆಲ್ಲ ಹಾಕಿದ್ದಾರೆ, ಸುತ್ತಲೂ ಹಾಕಿದ್ದಾರೆ. ಏನೋ ಒಂಥರ ಇದು ಚೆಂದ. ಹಳ್ಳಿ ಲೈಫೇ ಬೇರೆ. ನನಗಂತೂ ನಮ್ಮ ಮನೆಯವರು ಎಳ್ನೀರು ಕೀಳ್ತಾ ಇದ್ದಾರೆ. ಸೊ ಸ್ವಲ್ಪ ಸುಸ್ತಾಯಿತು, ನಾನು ಹಾಗಾಗಿ ಮರದ ಕೆಳಗಡೆನೇ ಕೂತ್ಬಿಟ್ಟಿದ್ದೀನಿ, ತಣ್ಣಗಿದೆ ಅಂತ ಹೇಳಿ. ಅವ್ರೀಗ ಎಳ್ನೀರು ಕಿತ್ಕೊಂಡ್ಬಂದು ಎಲ್ಲ ಕಡೆ ಇಟ್ಟು ಬರ್ತಾ ಇದ್ದಾರೆ. ಅಲ್ಲಿ ತೋಟದ ಮನೆ ಹತ್ರ ಹೋಗಿ ಸ್ವಲ್ಪ ಗೆಣ ಮತ್ತು ಅದೇನೇನೋ ಇತ್ತಲ್ಲ ಅದೆಲ್ಲ ಇಟ್ಬಿಟ್ಟು ಬರ್ತಾ ಇದ್ದಾರೆ. ಇನ್ನು ಈಗ ನೆಕ್ಸ್ಟು ಹೊಲ ಎಲ್ಲ ಆ್ಯಕ್ಚುಲಿ ಉಕ್ಕೆ ಹೊಡೆದು ರೆಡಿ ಮಾಡಿದ್ದಾರೆ. ನೋಡ್ತಿರ್ಬೋದು, ಇದು ಒಂದು ಟ್ರಿಪ್ಪು ಆಲೂಗೆಡ್ಡೆ ಮತ್ತು ಶುಂಠಿ ಎಲ್ಲ ಕಿತ್ತು ಹಾಕಿದ್ದಾರೆ. ಈಗ ನೆಕ್ಸ್ಟ್ ಇವಾಗ ಇನ್ನೇನು ಮತ್ತೆ ಮಳೆ ಬರಬೇಕು ಅಂತ ಕಾಯ್ತಾ ಇದ್ದಾರೆ. ಮಳೆ ಬಂದರೆ ಈಗ ನೆಕ್ಸ್ಟ್ ಮತ್ತೆ ಆಲೂಗೆಡ್ಡೆ ಆಗಲಿ ಅಥವಾ ಒಂದು ಸ್ವಲ್ಪ ಹೊಲಕ್ಕೆ ಶುಂಠಿ ಹಾಕ್ತಾರೆ, ಒಂದು ಸ್ವಲ್ಪ ಹೊಲಕ್ಕೆ ಆಲೂಗೆಡ್ಡೆ ಹಾಕ್ತಾರೆ. ಇನ್ನೇನು ಮನೆಗೆ ಹೋಗಬೇಕು. ಕಾಯೆಲ್ಲ ಕಿತ್ಕೊಂಡಿದ್ದೀನಿ. ಮನೆಗೆ ಹೋಗಿ ನಮ್ಮ ಅತ್ತೆಗೆ ಒಂದು ಸ್ವಲ್ಪ, ನಮ್ಮ ಮಾವಂಗೆ ಒಂದು ಸ್ವಲ್ಪ ಎಳ್ನೀರು ಕೊಟ್ಟು, ಮಾವಂಗೆ ಆ್ಯಕ್ಚುಲಿ ಹುಷಾರಿರಲಿಲ್ಲ, ಹಾಗಾಗಿ ಎಳ್ನೀರು ಕೀಳಕ್ಕೆ ಬಂದಿದ್ವಿ. ನನಗೆ ಬಿಸಿಲು ತುಂಬ ಸುಸ್ತಾಯಿತು, ಹಾಗಾಗಿ ಇಲ್ಲೇ ಕೂತ್ಕೊಂಡೆ. ಲೋಕಿ ಎಲ್ಲ ಕಟ್ಟಿರ್ತಾ ಇದ್ದಾನೆ, ತೋರಿಸ್ತೀನಿ ನೋಡಿ. ಎಲ್ಲ ಎಳ್ನೀರು ಆ್ಯಕ್ಚುಲಿ ಮಾಡ್ಕೊತಾ ಇದ್ದಾರೆ. ಇನ್ನು ಹಾಗೆ ಸ್ವಲ್ಪ ಬಿಸಿಲಿತ್ತು ಅಂತ ಹೇಳಿ ಲೋಕಿ ಎಳ್ನೀರು ಹೊಡ್ಕೊಟ್ರು. ಸೊ ನಾನು ಕೂಡ ಕುಡಿತಾ ಇದ್ದೀನಿ. ಫಸ್ಟೆಲ್ಲ ನಾನು ಆ್ಯಕ್ಚುಲಿ ಎಳ್ನೀರು ಕುಡಿಯೋದು ಬಿಟ್ಬಿಟ್ಟಿದ್ದೆ ನಾನು ಹಾಸ್ಪಿಟ್ಲೈಸ್ ಆದಾಗ. ಯಾಕೆಂತ ಹೇಳಿದ್ರೆ ಅವಾಗೆಲ್ಲ ಪಾಕೆಟಲ್ಲಿ ಕೊಟ್ಟಿದ್ರು, ಹಾಸ್ಪಿಟ್ಲ್ ಹತ್ರ ಮಾರ್ತಿದ್ರಲ್ಲ, ಅದನ್ನು ಕುಡಿದು ಎಳ್ನೀರು ಕುಡಿಯೋದೇ ಬಿಟ್ಬಿಟ್ಟಿದ್ದೆ. ಮತ್ತೆ ಹಳ್ಳಿಗೆ ಬಂದಮೇಲೆ ಫ್ರೆಶ್ಶಾಗಿ ಈ ಥರ ಮರದಲ್ಲಿ ಕಿತ್ತು ಕೊಟ್ಟರೆ ಸ್ವಲ್ಪ ಕುಡಿದು ಅಭ್ಯಾಸ ಮಾಡಿಕೊಂಡೆ. ಈಗ ಈ ಥರ ಹೊಲ್ದ ಹತ್ರ ಬಂದಾಗೆಲ್ಲ, ಯಾವಾಗಾದರೂ ಬಂದಾಗೆಲ್ಲ ಕುಡಿತೀನಿ. ಸೊ ಇನ್ನು ಫೈನಲಿ ಫುಲ್ ಎಳ್ನೀರು ಅವ್ರು ಕುಡಿಯೋದು, ಅದರೊಳಗಡೆ ಇರೋ ಕಾಯಿ ಮಾತ್ರ ನಾನು ತಿನ್ನೋದು. ಅದು ನನಗೆ ಫೇವ್ರೇಟ್ ಆ್ಯಕ್ಚುಲಿ. ಅಷ್ಟೊಂದು ತುಂಬ ಕುಡಿಯೋಕ್ಕಾಗಲ್ಲ, ಅದಕ್ಕೆ ಇಬ್ಬರು ಬೈಟ್ ಮಾಡಿಕೊಂಡು ನೋಡಿ ಅದನ್ನು ಹಂಗೆ ಕೆಳಗೆ ಹಾಕಿದ್ರು. ಸೊ ಅದರಲ್ಲಿರೋ ಕಾಯಿ ಮಾತ್ರ ನನಗೆ. ಸೊ ಇಲ್ಲಿಂದ ಆ್ಯಕ್ಚುಲಿ ಕಾಯಿ ಕಿತ್ತು ಗೆಣ ತಗೊಂಡು ಹೋಗ್ತಾಯಿದ್ದೀನಿ. ಸೊ ಈ ಬ್ಯಾಚಲ್ಲಿ ನೆಕ್ಸ್ಟು ಏನೇನು ಹಾಕೋದು ಅಂತ ನೋಡಬೇಕು. ಆ್ಯಕ್ಚುಲಿ ಹೊಲ ಎಲ್ಲ ನೀವು ನೋಡ್ತಿರ್ಬೋದು, ಉಕ್ಕಿ ಹೊಡೆದು ಕ್ಲೀನ್ ಮಾಡಿ ಇಟ್ಟಿದ್ದಾರೆ. ಶುಂಠಿ ಹಾಕಕ್ಕ ಅಥವಾ ಜೋಳನ ಆಲೂಗೆಡ್ಡೆನ ಅಂತ. ಸೊ ಅದು ಹಾಕಬೇಕಾದ್ರೆ ಕೂಡ ತೋರಿಸ್ತೀನಿ ಏನು ಹಾಕ್ತಾರೆ ಅಂತ, ಶುಂಠಿನ ಜೋಳನ ಅಂತ. ಸೊ ಈಗ ಕಾಯಿ ಕೀಳೋಕ್ಕೆ ಗೆಣ ಹಾಕ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಕಾಯಬೇಕು. ಒಂದು 5 ಮರದಲ್ಲಿ ಕಿತ್ತಿದ್ವಿ, ಇನ್ನೂ ಒಂದು ಸ್ವಲ್ಪ ಕಿತ್ಕೊಂಬಿಡೋಣ ಒಟ್ಟಿಗೆ. ಈಗ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಬರೋಕ್ಕಾಗಲ್ಲ ಆಗಾಗ ಅಂಥೇಳಿ. ಸೊ ಅಟ್ಲೀಸ್ಟ್ ಒಂದು 30 ಕಾಯಿ ಕಿತ್ಕೊಂಬಿಟ್ರೆ ಒಂದು 2-3 ಮಂತ್ಸ್ ಮೇಂಟೈನ್ ಮಾಡ್ಬೋದಲ್ಲ ಅಂಥೇಳಿ ಕಾಯಿ ಕಿತ್ಕೊಂಬಿಡೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಪದೇ ನಮಗೂ ಬರೋಕ್ಕಾಗಲ್ಲ, ಮತ್ತು ಲೋಕಿಗೂ ಆಗಲ್ವಲ್ಲ, ಹಂಗಾಗಿ ಈಗಲೇ ಎಲ್ಲ. ನಾನಂತೂ ಒಂದು ಕಡೆ ಸುಸ್ತಾಯಿತು ಅಂತ ಕೂತ್ಕೊಂಡೆ. ನೋಡಿ ಲೋಕಿ ಕಾಯಿ ಮನೆಗೆ, ಮತ್ತು ನಮ್ಮ ಮಾವನಿಗೆ ಹುಷಾರಿರಲಿಲ್ಲ, ಸ್ವಲ್ಪ ಎಳ್ನೀರು ಮತ್ತು ಕಾಯಿ ಎಲ್ಲ ತೊಗೊಂಡು ಬರ್ತಾ ಇದ್ದಾರೆ. ಅವಾಗವಾಗ ಆಗಲ್ವಲ್ಲ, ಹಾಗಾಗಿ ಒಂದೇ ಸಲ ತೊಗೊಂಬರ್ತಾರೆ. ಸೊ ಇಷ್ಟು ಕಾಯಿ ಆಲ್ಮೋಸ್ಟ್ ಒಂದು 15 to 20 ಡೇಸ್ ಬರುತ್ತೆ, ಯಾಕೆಂದರೆ ಡೈಲಿ ಟಿಫನ್ ಮಾಡಬೇಕಲ್ಲ, ಹಾಗಾಗಿ. ಸೊ ಈ ಕಾಯಲ್ಲಿ ಈಗ ಮನೆಗೆ ಸ್ವಲ್ಪ ತೊಗೊಂಡು ನಮ್ಮ ಅತ್ತೆ ಮಾವಗೊಂದು ಸ್ವಲ್ಪ ಕೊಟ್ಟು, ಅಲ್ಲೊಂದು ಸ್ವಲ್ಪ ಕಾಯಿ ಇದೆ, ಎಲ್ಲ ಒಂದು ಕಡೆ ಹಾಕಿ ತಗೊಂಡು ಹೋಗ್ತಾ ಇದ್ದಾರೆ. ಪಾಪ ಎಲ್ಲ ಎಳ್ನೀರು ಎಲ್ಲೆಲ್ಲಿ ಬೀಳಿಸಿದ್ರು ಅಲ್ಲಿಂದ ತೊಗೊಂಬರ್ತಾ ಇದ್ದಾರೆ. ಆ್ಯಕ್ಚುಲಿ ಎಲ್ಲ ಕಟ್ಕೊಂಡು ಎಲ್ಲ ಒಂದು ಕಡೆ ಇಟ್ಕೊಂಡು ಗಾಡಿ ಹೊಲ್ದ ಹತ್ರ ಡೈರೆಕ್ಟಾಗಿ ಬೈಕಲ್ಲೇ ಬಂದಿದ್ವಿ. ಆ್ಯಕ್ಚುಲಿ ಜಾಗ ಇದೆ. ಸೊ ಅವ್ರು ಸ್ವಲ್ಪ ಇವ್ರು ಸ್ವಲ್ಪ ಜಾಗ ಬಿಟ್ಟಿರ್ತಾರಲ್ಲ, ಸೊ ಏನಂತಾರೆ ಹಳ್ಳಿ ಕಡೆ ಎಲ್ಲ ಬದಿ ಅಂತ ಹೇಳ್ತಾರಲ್ಲ, ಹಂಗೆ ಬಂದಿದ್ವಿ ಹೊಲ್ದ ಹತ್ರ. ನೋಡ್ತಿರ್ಬೋದು, ಲೋಕಿ ಪಾಪ ಕಾಯೆಲ್ಲ ಬೀಳಿಸಿ ಎಲ್ಲ ಕಟ್ತಾ ಇದ್ದಾನೆ, ಒಂದೊಂದೇ ಆಯ್ಕೊತಾ ಇದ್ದಾರೆ. ಅದು ಬಿದ್ದಿರೋದೆಲ್ಲ ಎಷ್ಟು
ಎಷ್ಟು ಫ್ರೆಂಡ್ಸ್ ಇದೆ ಗೊತ್ತಾ ಗಾಯ್ಸ್, ತುಂಬ ಬಿಸಿಲಿದೆ ತುಂಬ. ಆ್ಯಕ್ಚುಲಿ ಇಷ್ಟೊಂದು ಬಿಸಿಲು ಇನ್ನೂ ಸಮ್ಮರ್ ಸ್ಟಾರ್ಟ್ ಆಗಿಲ್ಲ, ಆಗಲೇ ಇಷ್ಟೊಂದು ಬಿಸಿಲಿದೆ. ಮುಂದಕ್ಕೆ ಹೆಂಗಿರುತ್ತೋ ಗೊತ್ತಿಲ್ಲ. ಸೊ ಬನ್ನಿ ನಮ್ಮ ಮನೆಗೆ ಹೋಗಿ ಎಳ್ನೀರು ಕೊಟ್ಟು ಮನೆಗೆ ಹೋಗೋಣ. ಈಗ ಹೊಲದಿಂದ ಮನೆ ಹತ್ರ ಬಂದ್ವಿ. ಮಾವ ನೋಡಿ ತುಂಬ ಹುಷಾರಿರಲಿಲ್ಲ ಪಾಪ, ತುಂಬ ಸುಸ್ತು ಅಂತ ಇದ್ರು. ಹಾಗಾಗಿ ನಮ್ಮ ಮಾವನ ಮಗ ಎಳ್ನೀರು ಕೊಡ್ತಾ ಇದ್ದ ಅವ್ರಿಗೆ. ಸೊ ಮಾವ ನೋಡಿ ಪಾಪ ಜ್ವರ ಇತ್ತು ಅವ್ರಿಗೆ, ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬಂದು ಮಲಗಿದ್ರು. ಸ್ವಲ್ಪ ಸುಸ್ತು ಅಂತ ಹೇಳಿದ್ರು, ಹಂಗಾಗಿ ಅವ್ರಿಗೆ ಕಾಯಿ ಕೊಡೋಣ ಅಂತ ಹೇಳಿ ಕಾಯಿ ಹೊಡ್ಕೊಡ್ತಾ ಇದ್ದೆ. ಸೊ ಅವರಿಗೆ ಎಳ್ನೀರು ಹಾಕೋಕ್ಕೆ ಚೊಂಬು ಬೇಕು ಅಂತ ಕೇಳ್ತಿದ್ರು. ನಮ್ಮ ಮಾವ ಬೇಡ ನಾನು ಹಾಗೆ ಕುಡಿತೀನಿ ಅಂದರು. ಹಾಗೆ ನಮ್ಮ ಅತ್ತೆಗೂ ಕೊಟ್ಟೆ.